ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿನ ಸಿಎಂ ಮತ್ತೆಲ್ಲರೂ ಗುಂಪು ಕಟ್ಕೊಂಡು ಹೋಗಿ ದಬ್ಬಾಳಿಕೆ ಮಾಡಿ ರಿಸೈನ್ ಇಸ್ಕೊಂಡ್ರಿ ಇನ್ನೊಂದು ಆರೋಪ ಇಸ್ಕೊಂಡ್ರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಭಾರತೀಯ ಜನತಾ ಪಾರ್ಟಿಯವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಸುಮ್ಮನಿದ್ರೆ ಒಳ್ಳೇದು. ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಭಾಧ್ಯಕ್ಷರಾಗಿದ್ದಾಗ ಇದೇ ಬಸವರಾಜ ಹೊರಟ್ಟಿ ಅವರೇ ಮೊದಲನೇ ಸಿಗ್ನೇಚರ್ ಮಾಡಿ ಅವ್ರನ್ನ ತೆಗಿಬೇಕು ಅಂತೇಳಿ ಮಾಡಿ ಅದು ಒಂದು ಮಧ್ಯಂತರ ವರದಿ ಕೂಡ ಬಂದಿದೆ. ಇದನ್ನೆಲ್ಲ ಚರ್ಚೆ ಮಾಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. ನಾವು ಬಸವರಾಜ ಹೊರಟ್ಟಿ ಅವರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಅವರು 45-46 ವರ್ಷ ಮುಗಿಸಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ. ಒಂದು ದಿನ ಎಲ್ಲ ಚರ್ಚೆ ಮಾಡಿ ಅವ್ರು ಹೊಗಳ್ಕೊಂಡಿದ್ವಿ. ಈಗ ಅವ್ರ ಹತ್ರ ನಾವು ಏನು ಹೇಳಿದ್ದು ಅಂದರೆ ನಿನ್ನೆನೇ ಕಡೆಯ ದಿನ ಇತ್ತು. ನಾವು ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ಮಾಡಲಿಕ್ಕೆ ಕಡೆ ದಿವಸ ನಿನ್ನೆ ಸಿಗ್ನೇಚರ್ ಮಾಡಿ ತಯಾರಿತ್ತು. ನಾವು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದಾಗ ವಿಧಾನ ಪರಿಷತ್ತಿನಲ್ಲಿ ನಾವೇನು ಅವ್ರನ್ನ ಹೊಗಳೋ ಪರಿಸ್ಥಿತಿನೇ ಇಲ್ಲ. ಅವರು ಮಾಡಿರ್ತಕ್ಕಂಥ ಎಲ್ಲ BJPಯವ್ರು ಮಾಡಿರ್ತಕ್ಕಂಥ ಎಲ್ಲ ಕುತಂತ್ರಗಳು ಕುಕೃತ್ಯಗಳು ಎಲ್ಲರೂ ಸಹ ಹೊರಗಡೆ ಆಗ್ತಾ ಇದ್ವಿ. ಮಾನ ಮರ್ಯಾದೆ ಹೋಗಬಾರ್ದು. ಇದು ಚಿಂತಕರ ಚಾವಡಿ, ಗೌರವದಿಂದ ನೀವು ನಿರ್ಗಮಿಸಿ ಅಂತ ಹೇಳಿ ಹೋದರೆ ಅದು ಏನೇನೋ ಪದಗಳು ಬಳಕೆ ಮಾಡಿದ್ದಾರೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನು ಬರೋದೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ನೆಟ್ಟಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಮೊದಲು ಅದನ್ನು ಕಲ್ತ್ಕೊಂಡು ಬರಲಿ ಆ ನಾಗ್ಪುರ್ ಯೂನಿವರ್ಸಿಟಿಗೆ ಹೋಗಿ. ಇದನ್ನು ಹೇಳಿದ್ದೇ ಹೇಳ್ತಾ ಇರ್ತಾರೆ. ಇವ್ರು ಮಾಡ್ತಕ್ಕಂಥದ್ದು ಏನಂತೆ, ಭಾರತೀಯ ಜನತಾ ಪಾರ್ಟಿಯವರು ಎಲ್ಲ ಸ್ವಯಂ ಘೋಷಿತ ಸಜ್ಜನರು, ಎಲ್ಲ ಸ್ವಯಂ ಘೋಷಿತ ಪಂಡಿತರು ಎಲ್ಲ ಉಂಡಿ ಕಳ್ಳರು ಅಂತ ಗೊತ್ತಿಲ್ಲ ಅವ್ರಿಗಿನ್ನು. ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿನ ಸಿಎಂ ಮತ್ತೆಲ್ಲರೂ ಗುಂಪು ಕಟ್ಕೊಂಡು ಹೋಗಿ ದಬ್ಬಾಳಿಕೆ ಮಾಡಿ ರಿಸೈನ್ ಇಸ್ಕೊಂಡ್ರಿ ಇನ್ನೊಂದು ಆರೋಪ ಇಸ್ಕೊಂಡ್ರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಭಾರತೀಯ ಜನತಾ ಪಾರ್ಟಿಯವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಸುಮ್ಮನಿದ್ರೆ ಒಳ್ಳೇದು. ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಭಾಧ್ಯಕ್ಷರಾಗಿದ್ದಾಗ ಇದೇ ಬಸವರಾಜ ಹೊರಟ್ಟಿ ಅವರೇ ಮೊದಲನೇ ಸಿಗ್ನೇಚರ್ ಮಾಡಿ ಅವ್ರನ್ನ ತೆಗಿಬೇಕು ಅಂತೇಳಿ ಮಾಡಿ ಅದು ಒಂದು ಮಧ್ಯಂತರ ವರದಿ ಕೂಡ ಬಂದಿದೆ. ಇದನ್ನೆಲ್ಲ ಚರ್ಚೆ ಮಾಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. ನಾವು ಬಸವರಾಜ ಹೊರಟ್ಟಿ ಅವರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಅವರು 45-46 ವರ್ಷ ಮುಗಿಸಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ. ಒಂದು ದಿನ ಎಲ್ಲ ಚರ್ಚೆ ಮಾಡಿ ಅವ್ರು ಹೊಗಳ್ಕೊಂಡಿದ್ವಿ. ಈಗ ಅವ್ರ ಹತ್ರ ನಾವು ಏನು ಹೇಳಿದ್ದು ಅಂದರೆ ನಿನ್ನೆನೇ ಕಡೆಯ ದಿನ ಇತ್ತು. ನಾವು ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ಮಾಡಲಿಕ್ಕೆ ಕಡೆ ದಿವಸ ನಿನ್ನೆ ಸಿಗ್ನೇಚರ್ ಮಾಡಿ ತಯಾರಿತ್ತು. ನಾವು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದಾಗ ವಿಧಾನ ಪರಿಷತ್ತಿನಲ್ಲಿ ನಾವೇನು ಅವ್ರನ್ನ ಹೊಗಳೋ ಪರಿಸ್ಥಿತಿನೇ ಇಲ್ಲ. ಅವರು ಮಾಡಿರ್ತಕ್ಕಂಥ ಎಲ್ಲ BJPಯವ್ರು ಮಾಡಿರ್ತಕ್ಕಂಥ ಎಲ್ಲ ಕುತಂತ್ರಗಳು ಕುಕೃತ್ಯಗಳು ಎಲ್ಲರೂ ಸಹ ಹೊರಗಡೆ ಆಗ್ತಾ ಇದ್ವಿ. ಮಾನ ಮರ್ಯಾದೆ ಹೋಗಬಾರ್ದು. ಇದು ಚಿಂತಕರ ಚಾವಡಿ, ಗೌರವದಿಂದ ನೀವು ನಿರ್ಗಮಿಸಿ ಅಂತ ಹೇಳಿ ಹೋದರೆ ಅದು ಏನೇನೋ ಪದಗಳು ಬಳಕೆ ಮಾಡಿದ್ದಾರೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನು ಬರೋದೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ನೆಟ್ಟಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಮೊದಲು ಅದನ್ನು ಕಲ್ತ್ಕೊಂಡು ಬರಲಿ ಆ ನಾಗ್ಪುರ್ ಯೂನಿವರ್ಸಿಟಿಗೆ ಹೋಗಿ. ಇದನ್ನು ಹೇಳಿದ್ದೇ ಹೇಳ್ತಾ ಇರ್ತಾರೆ. ಇವ್ರು ಮಾಡ್ತಕ್ಕಂಥದ್ದು ಏನಂತೆ, ಭಾರತೀಯ ಜನತಾ ಪಾರ್ಟಿಯವರು ಎಲ್ಲ ಸ್ವಯಂ ಘೋಷಿತ ಸಜ್ಜನರು, ಎಲ್ಲ ಸ್ವಯಂ ಘೋಷಿತ ಪಂಡಿತರು ಎಲ್ಲ ಉಂಡಿ ಕಳ್ಳರು ಅಂತ ಗೊತ್ತಿಲ್ಲ ಅವ್ರಿಗಿನ್ನು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.